ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯಾದ್ಯಂತ ಬಿ ಖಾತಾ ಆಸ್ತಿಗಳನ್ನು ಎ ಖಾತೆಗೆ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಘೋಷಿಸಿದೆ. ಈ ಯೋಜನೆಯು ಲಕ್ಷಾಂತರ ಆಸ್ತಿದಾರರಿಗೆ ಕಾನೂನು ಮಾನ್ಯತೆ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದ್ದು, ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಗಣನೀಯ ಉತ್ತೇಜನ ನೀಡಲಿದೆ. ಬಿ ಖಾತಾ ಆಸ್ತಿಗಳ ಸಮಸ್ಯೆ. ಕರ್ನಾಟಕದಲ್ಲಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಬಿ ಖಾತಾ ಆಸ್ತಿಗಳು ಇವೆ ಎಂದು ಅಂದಾಜಿಸಲಾಗಿದೆ. ಈ ಆಸ್ತಿಗಳು ಕಾನೂನು ಮಾನ್ಯತೆಯ ಕೊರತೆಯಿಂದಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಆರ್ಥಿಕ ತೊಂದರೆಗಳು. ಬಿ ಖಾತಾ ಆಸ್ತಿಗಳಿಗೆ ಬ್ಯಾಂಕ್ ಸಾಲ, ಕಟ್ಟಡದ ನಕ್ಷೆ ಮಂಜೂರಾತಿ, ವಿದ್ಯುತ್ ಮತ್ತು ನೀರಿನ ಸಮಸ್ಯೆ ಪಡೆಯುವುದು ಕಷ್ಟಕರವಾಗಿದೆ. ಮಾರಾಟ ಮತ್ತು ಖರೀದಿಯ ಸಮಸ್ಯೆ. ಕಾನೂನು ಮಾನ್ಯತೆ ಇಲ್ಲದ ಕಾರಣ ಈ ವಹಿವಾಟು ಸಂಕೀರ್ಣ ಮತ್ತು ಅಪಾಯಕಾರಿಯಾಗಿದೆ. ರಿಯಲ್ ಎಸ್ಟೇಟ್ ಮೇಲೆ ಪರಿಣಾಮ. ಬಿ ಖಾತಾ ಆಸ್ತಿಗಳ ಸಮಸ್ಯೆಯಿಂದ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯ ಚಟುವಟಿಕೆಗಳು ಕುಂಠಿತವಾಗಲಿದೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಈ ಯೋಜನೆಗೆ ಕಾನೂನು ಚೌಕಟ್ಟನ್ನು ರೂಪಿಸಲು ತಜ್ಞರಿಂದ ಅಭಿಪ್ರಾಯ ಸಂಗ್ರಹಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯ ಕೆಲವು ಪ್ರಮುಖ ಉದ್ದೇಶಗಳು ಎಂದರೆ ಕಾನೂನು ಮಾನ್ಯತೆ. ಬಿ ಖಾತಾ ಆಸ್ತಿಗಳನ್ನು ಎ ಖಾತೆಗೆ ವರ್ಗಾಯಿಸುವ ಮೂಲಕ ಕಾನೂನು ಮಾನ್ಯತೆ ಒದಗಿಸುವುದು. ವಹಿವಾಟಿನ ಸರಳೀಕರಣ. ಆಸ್ತಿ ಖರೀದಿ, ಮಾರಾಟ ಮತ್ತು ಇತರ ವಹಿವಾಟುಗಳನ್ನು ಸರಳಗೊಳಿಸುವುದು. ಸೌಲಭ್ಯಗಳನ್ನು ಒದಗಿಸುವುದು. ಬ್ಯಾಂಕ್ ಸಾಲ, ವಿದ್ಯುತ್ ಮತ್ತು ನೀರಿನ ಸಂಪರ್ಕದಂತಹ ಸೌಲಭ್ಯಗಳನ್ನು ಲಭ್ಯಗೊಳಿಸುತ್ತದೆ. ರಾಜ್ಯ ವ್ಯಾಪ್ತಿ ವಿಸ್ತರಣೆ. ಈ ಯೋಜನೆಯು ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆರಡೂ ಕೂಡ ಜಾರಿಯಾಗಲಿದೆ. ಇನ್ನು ಪ್ರಮುಖ ಅಂಶವೆಂದರೆ ಈ ಯೋಜನೆಯಿಂದ ಆಸ್ತಿದಾರರಿಗೆ ಆರ್ಥಿಕ ಸ್ಥಿರತೆ ಜೊತೆಗೆ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಚೈತನ್ಯ ಮೂಡಲಿದೆ. ಅನಧಿಕೃತ ಬಡಾವಣೆಗಳ ವಿರುದ್ಧ ಕಠಿಣ ಕ್ರಮ. ರಾಜ್ಯ ಸರ್ಕಾರವು ಅನಧಿಕೃತ ಬಡಾವಣೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕಂದಾಯ ಭೂಮಿಯ ಮೇಲಿನ ಅಕ್ರಮಗಳು. ಅನುಮೋದನೆ ಇಲ್ಲದೆ ಕಂದಾಯ ಭೂಮಿಯಲ್ಲಿ ನಿರ್ಮಾಣಗೊಂಡ ಬಡಾವಣೆಗಳನ್ನು ಅಕ್ರಮ ಎಂದು ಗುರುತಿಸಲಾಗಿದೆ. ಖಾತಾ ನಿರ್ಬಂಧ. ಇಂತಹ ಬಡಾವಣೆಗಳಿಂದ ಖಾತಾ ನೀಡುವುದನ್ನು ನಿಷೇಧಿಸಲಾಗಿದೆ. ಕಾನೂನು ಕ್ರಮ. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯಿದೆ 1960 ಕಲಂ 17(4) ಅಡಿಯಲ್ಲಿ ಅಧಿಕಾರಿಗಳಿಗೆ ಅಕ್ರಮ ನಿರ್ಮಾಣಗಳನ್ನು ತಡೆಗಟ್ಟಲು ಅಧಿಕಾರ ನೀಡಲಾಗಿದೆ. ಅಧಿಕಾರಿಗಳ ಜವಾಬ್ದಾರಿ. ಕರ್ತವ್ಯದಲ್ಲಿ ವಿಫಲರಾದ ಅಧಿಕಾರಿಗಳ ವಿರುದ್ಧ ದಂಡ, ಅನಾಮತ್ತು ಅಥವಾ ಸೇವೆಯಿಂದ ವಜಾಗೊಳಿಸುವ ಕ್ರಮ ಕೈಗೊಳ್ಳಲಾಗುವುದು. ಇನ್ನು ಅನಧಿಕೃತ ಬಡಾವಣೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮವು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕಾನೂನು ಬದ್ಧತೆಯನ್ನು ಖಾತ್ರಿಪಡಿಸಲಿದೆ. ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಉತ್ತೇಜನ. ಬಿ ಖಾತಾದಿಂದ ಎ ಖಾತೆಗೆ ಪರಿವರ್ತನೆಯಿಂದ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಗಣನೀಯ ಲಾಭವಾಗಲಿದೆ. ವಹಿವಾಟಿನ ಸರಳತೆ. ಆಸ್ತಿ ವಹಿವಾಟುಗಳು ಸರಳಗೊಂಡು ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಹೆಚ್ಚಲಿದೆ. ಆರ್ಥಿಕ ಸೌಲಭ್ಯ. ಬ್ಯಾಂಕ್ ಸಾಲ ಮತ್ತು ಇತರ ಸೌಲಭ್ಯಗಳ ಲಭ್ಯತೆಯಿಂದ ಆಸ್ತಿದಾರರಿಗೆ ಆರ್ಥಿಕ ಸ್ಥಿರತೆ ಸಿಗಲಿದೆ. ಮಾರುಕಟ್ಟೆ ಚಟುವಟಿಕೆ. ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಚಟುವಟಿಕೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಸವಾಲುಗಳು ಮತ್ತು ಭವಿಷ್ಯ. ಈ ಯೋಜನೆಯ ಯಶಸ್ಸು ಕಾನೂನು ಚೌಕಟ್ಟಿನ ಪಾರದರ್ಶಕ ಜಾರಿಗೆ ಅವಲಂಬಿತವಾಗಿದೆ. ಮೊದಲನೆಯದು ಕಾನೂನು ಜಟಿಲತೆ. ಬಿ ಖಾತಾ ಆಸ್ತಿಗಳನ್ನು ಎ ಖಾತೆಗೆ ವರ್ಗಾಯಿಸುವ ಪ್ರಕ್ರಿಯೆಯಲ್ಲಿ ಕಾನೂನು ಜಟಿಲತೆಗಳನ್ನು ಸರಿಪಡಿಸುವುದು. ಅನಧಿಕೃತ ಬಡಾವಣೆಗಳ ನಿಯಂತ್ರಣ. ಅಕ್ರಮ ಬಡಾವಣೆಗಳನ್ನು ತಡೆಗಟ್ಟುವುದು ಮತ್ತು ಕಾನೂನು ಬದ್ಧತೆಯನ್ನು ಖಾತ್ರಿಪಡಿಸುವುದು. ಜನಜಾಗೃತಿ. ಆಸ್ತಿದಾರರಿಗೆ ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸುವುದು. ಈ ಯೋಜನೆಯ ಯಶಸ್ವಿ ಜಾರಿಯಿಂದ ಕರ್ನಾಟಕದ ಆರ್ಥಿಕತೆ ಉತ್ತೇಜನ ಸಿಗುವ ಜೊತೆಗೆ ಆಸ್ತಿದಾರರ ಜೀವನ ಮಟ್ಟ ಸುಧಾರಿಸಲಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಈ ಐತಿಹಾಸಿಕ ನಿರ್ಧಾರವು ಬಿ ಖಾತಾ ಆಸ್ತಿದಾರರಿಗೆ ಕಾನೂನು ಮಾನ್ಯತೆ ಮತ್ತು ಸೌಲಭ್ಯಗಳನ್ನು ಒದಗಿಸುವ ದಿಶೆಯಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಈ ಯೋಜನೆಯ ಯಶಸ್ವಿ ಜಾರಿಯಿಂದ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಚೈತನ್ಯ ತುಂಬುವುದರ ಜೊತೆಗೆ ರಾಜ್ಯದ ಆರ್ಥಿಕತೆ ಗಣನೀಯ ಕೊಡುಗೆ ನೀಡಲಿದೆ. ಆದರೆ ಈ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ಮತ್ತು ಕಾನೂನು ಚೌಕಟ್ಟಿನೊಳಗೆ ಜಾರಿಗೊಳಿಸುವುದು ಸರ್ಕಾರದ ಮುಂದಿರುವ ದೊಡ್ಡ ಸವಾಲಾಗಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.